ರೈತರ ಪಾಣಿಗಳು ರೈತರು ಮಾಲೀಕರು ಇರ್ತಕ್ಕಂಥದ್ದು. ಅದರ ಪೈಕಿ ಈಗ ಸುಮಾರು ಹತ್ರ 1,60,70,00,000 ಅಷ್ಟು ವೆರಿಫಿಕೇಶನ್ ಆಲ್ರೆಡಿ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಆಲ್ರೆಡಿ 60-70% ವರೆಗೂ ಕೂಡ ವೆರಿಫೈ ಮಾಡಿದ್ದಾರೆ, ಆಧಾರ್ ಸೀಡಿಂಗ್ ಮಾಡಿದ್ದಾರೆ. ಸೊ ಈಗ ಬ್ಯಾಲೆನ್ಸ್ ಇರುವಂತಹದನ್ನು ಕೂಡ ನಾವೊಂದು ಡ್ರೈವ್ ಮೋಡ್ ಅಲ್ಲಿ ಮಾಡಿ ಒಂದು ಟೈಮ್ಗೆ ಫಿನಿಶ್ ಮಾಡಿ ಆಮೇಲೆ ಇದನ್ನ ನಾವು ಒನ್ ಟೈಮ್ ಮಾಡೋದ್ರಿಂದ ಫ್ರಾಡ್ ತಪ್ಪುತ್ತೆ, ಇಂಪರ್ಸನೇಷನ್ ತಪ್ಪುತ್ತೆ, ಮತ್ತೆ ನಮ್ಗೆ ನಾಳೆ ಇಲಾಖೆಯಲ್ಲಿ ಮ್ಯೂಟೇಷನ್ಸ್ ಆಗಿ ಇವೆಲ್ಲ ಆಟೋಮ್ಯಾಟಿಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ನಾಳೆ ರಿಜಿಸ್ಟ್ರೇಷನ್ ಅದು ಸಹ ಸಲೀಸಾಗುತ್ತೆ. ಸೊ ಎಲ್ಲ ಸರ್ಕಾರದ ಆಡಳಿತದಲ್ಲಿ ವೇಗ ಮತ್ತು ಪಾರದರ್ಶಕತೆ ಹಾಗೂ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿತ್ ಗವರ್ಮೆಂಟ್ ತರಬೇಕು ಅಂತಂದ್ರೆ ಜನಗಳಿಗೆ ಫಾಸ್ಟ್ ಆಗಿ ಕೆಲಸ ಆಗ್ಬೇಕಂದ್ರೆ ಆಧಾರ್ ಸೀಡಿಂಗು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನು ಕೂಡ ವೇಗವಾಗಿ ಇವತ್ತು ನಡೆದಿದೆ, ಅದನ್ನು ನಾವು ಬೇಗ ಮುಗಿಸಬೇಕು. ಹಾಗೆ ಆಲ್ರೆಡಿ ನಾವು ಫೆಬ್ರವರಿಯಿಂದ ರೆಕಾರ್ಡ್ ರೂಮ್ ಮಾಡರ್ನೈಸೇಷನ್ ಅನ್ನು ಕೂಡ ಆರಂಭ ಮಾಡಿದ್ದೇವೆ. 30 ತಾಲೂಕುಗಳಲ್ಲಿ ನಡೆದಿದೆ ಈಗ ಕೆಲಸ. ಅದು ಸ್ವಲ್ಪ ನಾವು ಅನ್ಕೊಂಡಿದ್ದಕ್ಕಿಂತ ಟೈಮ್ ಜಾಸ್ತಿ ಆಗ್ತಾ ಇದೆ, ಪರವಾಗಿಲ್ಲ. ನಾವು ಅದನ್ನ ಆದ್ರೆ ವಿದಿನ್ ದ ಟೈಮ್ ಲಿಮಿಟ್ ಅದನ್ನ ಮುಗಿಸುವಂತ ಪ್ರಯತ್ನ ಮಾಡಿ ನೆಕ್ಸ್ಟ್ ಈಗಾಗಲೇ ಸೆಕ್ರೆಟರಿ ಅವರು, ಕಮಿಷನರ್ ಅವರು ಉಳಿದ ತಾಲೂಕುಗಳಲ್ಲೂ ಕೂಡ ಆರಂಭ ಮಾಡಲಿಕ್ಕೆ ಅವರೊಂದು ಟೈಮ್ ಲೈನ್ ರೆಡಿ ಮಾಡಿದ್ದಾರೆ. ಸೊ ಬೇರೆ ತಾಲೂಕುಗಳಲ್ಲೂ ನೀವು ಈಗ ರೆಕಾರ್ಡ್ ರೂಮ್ ಮಾಡರ್ನೈಸೇಷನ್ ಅಂದ್ರೆ ಸ್ಕ್ಯಾನಿಂಗ್, ಡಿಜಿಟೈಸೇಷನ್, ಇಂಡೆಕ್ಸಿಂಗ್, ಕ್ಯಾಟಲಾಗಿಂಗ್ ಬೇರೆ ತಾಲೂಕುಗಳಲ್ಲೂ ಆರಂಭ ಮಾಡಬೇಕಾಗುತ್ತೆ. ಹಾಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ರಿಜಿಸ್ಟ್ರೇಷನ್ಸ್ ಅವರು ಕೂಡ ಮತ್ತೆ ITR ಅವರು ಅಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಡಿಜಿಟೈಸೇಷನ್ ಮಾಡಲಿಕ್ಕೆ, ಓಲ್ಡ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಅನ್ನ ಡಿಜಿಟೈಸ್ ಮಾಡಲಿಕ್ಕೆ ಅವರು ಕೂಡ ಪ್ರೋಗ್ರಾಮ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಶೀಘ್ರವಾಗಿ ಅದರ ಬಗ್ಗೆ ನಾವು ತೀರ್ಮಾನ ಮಾಡುವಂತಹದ್ದಿದೆ. ಸೊ ಅದನ್ನು ಡಿಜಿಟೈಸ್ ಆದ್ರೆ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಸರ್ವೆದು ಉಳಿಯುತ್ತೆ, ಅದ್ರ ಕಡೆಗೂ ಕೂಡ ವರ್ಕಿಂಗ್ ಔಟ್ ಹೌ ಟು ಡಿಜಿಟೈಸ್ ಸರ್ವೆ ಓಲ್ಡ್ ರೆಕಾರ್ಡ್ಸ್ ಅಂತ ಅದನ್ನು ಮಾಡಬೇಕು, ಮಾಡ್ತೇವೆ. ಈಗ ಆಲ್ರೆಡಿ ತಹಸೀಲ್ದಾರ್ ರೆಕಾರ್ಡ್ ರೂಮ್ ಅಲ್ಲಿ ಒಟ್ಟು 3 ಕೋಟಿ ಪುಟಗಳದ್ದು ಈಗ ಆಲ್ರೆಡಿ ಸ್ಕ್ಯಾನ್ ಆಗಿದೆ ಅಂಡ್ ಇಂಡೆಕ್ಸ್ ಆಗಿದೆ. ಸೊ ಬಟ್ ಅಫ್ಕೋರ್ಸ್ ಇನ್ನು ಮಾಡಬೇಕಾಗಿರೋದು ಬಹಳ ಇದೆ, ಅದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಸೊ ಇದ್ರ ಜೊತೆಗೆ ಇನ್ನು ಆಗ್ಬೇಕಾಗಿರುವ ಸರ್ವೆ ಕಡೆಗೆ ಈಗ ಹೆಚ್ಚಿನ ಆದ್ಯತೆಯನ್ನ ನಾವು ಕೊಡ್ತಾ ಇದ್ದೇವೆ. ಲಾಸ್ಟ್ 4 ಮಂತ್ಸ್ ಅಲ್ಲಿ TRS ಅವರು, ನಾವು ರೆವಿನ್ಯೂ ಕಮಿಷನರ್, ಸರ್ವೆ ಕಮಿಷನರ್ ಎಲ್ಲ ಕೂತ್ಕೊಂಡು ಸರ್ವೆ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಏನೇನ್ ಮಾಡಬೇಕು ಸರ್ವೆ ಇಲಾಖೆಯಲ್ಲಿ ಅಂತ ಒಂದು ರೋಡ್ ಮ್ಯಾಪ್ ಅನ್ನ ನಾವು ರೆಡಿ ಮಾಡ್ತಾ ಇದ್ದೇವೆ. ಹೋಡಿಗಳು ಯಾವ ರೀತಿ ಮಾಡಬೇಕು, ಬ್ಯಾಲೆನ್ಸ್ ಇರುವಂತಹದ್ದು ಸುಮಾರು 20-22 ಲಕ್ಷ RTCಗಳು, ಮಲ್ಟಿ ಓನರ್ RTCs ಇದೆ. ಸೊ ಒಂದು ಮಲ್ಟಿ ಓನರ್ RTCಗೆ ಮಿನಿಮಮ್ 3 ಇರ್ತಾರೆ ಭಾಗಸ್ಥರು ಅಂತ ಹೇಳಿದ್ರೆ, ಅಲ್ಲಿಗೆ ಮುಂದಿನ ದಿನಗಳಲ್ಲಿ ನಾವು 70-75 ಲಕ್ಷ 70 ಲಕ್ಷ ಕೋಡಿ ಮಾಡಬೇಕಾಗತ್ತೆ.